ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ. ಇದರ ಪ್ರಯೋಜನವನ್ನು ರಾಜ್ಯದ ಲಕ್ಷಾಂತರ ಫಲಾನುಭವಿಗಳು ಪಡೆಯುತ್ತಿದ್ದಾರೆ. ಆದರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಈ ಬಗ್ಗೆ ಹಲವಾರು ಬಾರಿ ಐಟಿಡಿಪಿ ಇಲಾಖೆಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿರುವ ಚಿನ್ನೇನಹಳ್ಳಿ ಅಡಿಯ ಮುಖಂಡ ನಾಗೇಶ್, ಇಲ್ಲಿ ನೆಲೆಸಿರುವ ಜೇನು ಕುರುಬ ಕುಟುಂಬಗಳ ಮನೆ ಸನಿಹವೇ ವಿದ್ಯುತ್ ಕಂಬಗಳನ್ನು ಹಾಕಲಾಗಿದೆ. ವಿದ್ಯುತ್ ಕಂಬ ಇರುವುದರಿಂದ ತಮಗೆ ವಿದ್ಯುತ್ ಕನೆಕ್ಷನ್ ನೀಡಿ ಎಂದು ಹಲವು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಐಟಿಡಿಪಿ ಇಲಾಖೆಗೆ ಪತ್ರ ಬರೆದು ಮನವಿ ಮಾಡಿದುಂಟು. ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ ಗ್ರಾಮದ ಬಳಿಗೆ ಹಿಂತಿರುಗಿ ನೋಡಿಲ್ಲ. ಸಿದ್ದರಾಮಯ್ಯ ಅವರ ಗೃಹ ಜ್ಯೋತಿ ಯೋಜನೆ ಕೇವಲ ಉಳ್ಳವರಿಗೆ ಸಿಗುತ್ತದೆ ಹೊರತು ನಮ್ಮಂತಹ ಬಡವರ್ಗದ ಜನರಿಗೆ ಸರ್ಕಾರದ ವಿದ್ಯುತ್ ಯೋಜನೆಗಳು ಸಿಕ್ಕಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆಯ್ತಾಯ್ತು ಮಾಡಿ. ನಾನು ಇದೆಲ್ಲ ಅಲ್ಲಿ ಗಿರೀಶ ಮಾತಾಡೋದು ಅಲ್ಲ ಸರ್, ಇದು ಮೀಟರ್ ಬೋರ್ಡ್ ಐತಲ್ಲ ಅದಕ್ಕೆ ಬಂದೈತಲ್ಲ. ಆ ಮೊದಲು ಸೀಮೆಣ್ಣಾದ್ರೂ ಕೊಡ್ತಿದ್ರು, ಈಗ ಅದು ಇಲ್ಲ. ಅಡುಗೆ ಮಾಡೋಕ್ಕೆಲ್ಲ ಕತ್ಲೆ, ಎಂಥದ್ದು ಮಾಡೋದು? ನೀವು ಬರ್ಬೇಕಿತ್ತು. ನಮ್ ನಾಗೇಶ ಅವನ ಆಡಿಯೋ ನಂಗೆ ಕಾಣ್ತಾನ ಇಲ್ಲ. ಈ ನಾಗೇಶ್ ಅವನಲ್ಲ, ಅವ್ರು ಕರ್ಕೊಂಡು ನಿಂತ್ಕೊಂಡ ಇವ್ರು ಅವ್ರು ಕರ್ಕೊಂಡು ನಿಂತ್ಕೊಂಡ್ರೆ ಆಡಿಯೋನ ಕಾಣ್ತಾರ ಅವರು. ಇದೆಲ್ಲ ಸ್ಮಾರ್ಟ್ ಆಗಿ ಅವ್ರು ಯಾರು ಬೇರೆ ಮಕ್ಳು ಅಂತ ಹೋಗ್ಬಿಡ್ತಾರೆ ಅಲ್ವಾ?
ನಿಮಗೆ ಮುಂದಾಯ್ತಾ